ಪ್ರಾಬ್ಲಮ್ ಆಗ್ತಿರುತ್ತೆ ನಿಮಗೆ, ಥ್ರೋಟ್ ಮಸಲ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಥ್ರೋಟ್ ಅಲ್ಲಿ ಟಿಶ್ಯೂಸ್ ಬೆಳ್ಕೊಂಡಿರುತ್ತೆ, ನಾಲಿಗೆ ಸ್ಟ್ರೆಂಥನ್ ಇರೋದಿಲ್ಲ, ನೋಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಜನ ಪ್ರಾಕ್ಟೀಸ್ ಮಾಡಿದವರು ಗೊರಕೆ ಸಮಸ್ಯೆ ಸಂಪೂರ್ಣವಾಗಿ ಹೋಗಿದೆ, ಉಸಿರಾಟದ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಯಿತು, ಥ್ಯಾಂಕ್ ಯು ಅಂತ ಎಲ್ಲ ಹೇಳಿದ್ರು. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ಜನಕ್ಕೆ ನಿದ್ರೆಯಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ. ಸ್ಲೀಪ್ ಅಪ್ನಿಯಾ ಸಮಸ್ಯೆ, ಗೊರಕೆ ಸಮಸ್ಯೆ, ನಿದ್ರೆಯಲ್ಲಿ ಉಸಿರು ಕಟ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ಇರ್ಬೋದು. ಮತ್ತೆ ನಿದ್ರೆಯಲ್ಲಿ ಬೆಚ್ಚಿ ಬೀಳುವಂಥದ್ದು, ಬೆಚ್ಚದಂಗಾಗಿ ಎದ್ದೇಳ್ತಿರ್ತಾರೆ, ಪದೇ ಪದೇ ಎಚ್ಚರ ಆಗ್ತಿರುತ್ತೆ. ಈ ಸಮಸ್ಯೆಗಳು, ಹಲ್ಲು ಕಡಿತಿರ್ತಾರೆ, ಮತ್ತೆ ಬ್ರೀತ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಸರಿಯಾಗಿ, ಮೂಗು ಕಟ್ಟುವಂತ ಸಮಸ್ಯೆ, ಈ ಎಲ್ಲಾ ಸಮಸ್ಯೆಗೂ ಸರಳವಾದ ಎಕ್ಸಸೈಸ್ ನ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ಇದ್ರ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ, ಮತ್ತೆ 3 ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಈ ವಿಡಿಯೋ ಅಂದ್ರೆ 3ನೇ ವಿಡಿಯೋ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ. ಸ್ವಲ್ಪ ಲೇಟ್ ಆಯ್ತು, 2 ವಿಡಿಯೋ ಬೇಗ ಶೇರ್ ಮಾಡ್ಬಿಟ್ಟೆ, ಈ ವಿಡಿಯೋನ ಶೇರ್ ಮಾಡೋದು ಲೇಟ್ ಆಯ್ತು. ದಯವಿಟ್ಟು ಈ 3 ವಿಡಿಯೋದಲ್ಲಿರುವಂತಹ ಎಲ್ಲಾ ಒಂದು ಎಕ್ಸಸೈಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಲೀಪ್ ಅಪ್ನಿಯಾ, ಉಸಿರಾಟದ ಸಮಸ್ಯೆ ಇರ್ಬೋದು, ಗೊರಕೆ ಸಮಸ್ಯೆ ಇರ್ಬೋದು, ಹಲ್ಲು ಕಡಿಯುವಂಥದ್ದು ಇರ್ಬೋದು, ಬಾಯಿಯಲ್ಲಿ ಉಸಿರಾಡ್ತಿರ್ತಾರೆ, ಅದೆಲ್ಲವೂ ಕೂಡ ಗುಣ ಆಗುತ್ತೆ. ಯಾವುದೇ ಔಷಧ ಇಲ್ಲದೆ, ಖಂಡಿತವಾಗ್ಲೂ ಯಾವುದೇ ಖರ್ಚಿಲ್ಲದೆ ಗುಣ ಮಾಡ್ಕೊಳ್ಬಹುದು ನೀವೇ ಮನೆಯಲ್ಲೇ. ಇದಕ್ಕೆ ನೀವು ಒಂದು 10 ನಿಮಿಷ ಟೈಮ್ ಕೊಟ್ರೆ ಸಾಕು, ಈ ಎಲ್ಲಾ ಸಮಸ್ಯೆಗಳನ್ನ ನೀವೇ ಗುಣ ಮಾಡ್ಕೊಳ್ಬಹುದು. 100% ಗುಣ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹೇಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ. ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಎಕ್ಸಸೈಸ್ ನ ಮಾಡ್ಬೋದು. ಮಲ್ಗೋಕ್ ಮುಂಚೆ ಮಾಡಿ, ಬೆಳಗ್ಗೆ ಒಂದ್ಸಲ ಮಾಡಿ, ದಿನಕ್ಕೆ 2 ಸಲ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ತುಂಬಾ ಜನ ಬಾಯಲ್ಲಿ ಉಸಿರಾಡ್ತಿರ್ತಾರೆ, ಅವ್ರೆಲ್ರಿಗೂ ಇದು ತುಂಬಾನೇ ಒಳ್ಳೇದು. ಗಂಟಲಿನ ಸಮಸ್ಯೆಗೂ ಕೂಡ ತುಂಬಾನೇ ಒಳ್ಳೇದು. ಈ ಎಕ್ಸಸೈಸ್ ನ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ವ್ಯತ್ಯಾಸ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಅಂತ. ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಳ್ಳಿ ಅಥವಾ ಕೂತ್ಕೊಳ್ಳಿ. ನಿಮ್ಮ ಈ 2 ಬೆರಳುಗಳಿಂದ ಹಣೆಯ ಭಾಗವನ್ನ ಈ ರೀತಿ ಸರ್ಕಲ್ ಆಗಿ ಮಸಾಜ್ ಮಾಡಿ, ಆರಾಮಾಗಿ ಮಾಡಬೇಕು. ತುಂಬಾ ಬೇಗ ಮಾಡಬೇಕು, ಮುಗಿಸ್ಬೇಕು ಅಂತ ಗಲಿಬಿಲಿ ಮಾಡಿಕೊಂಡು ಗಾಬರಿಯಿಂದ ಎಲ್ಲ ಮಾಡೋದೆಲ್ಲ ಮಾಡಬಾರ್ದು. ಉಸಿರಾಟ ಕೂಡ ಅಷ್ಟೇ ನಿಧಾನವಾಗಿರ್ಬೇಕು, ಸಮಾಧಾನವಾಗಿ ಉಸಿರಾಟ ಮಾಡ್ತಾ ಇರಬೇಕು. ನಂತರ ಈ ಭಾಗವನ್ನ ಮಸಾಜ್ ಮಾಡಿ. ಯಾರಿಗೆ ಸೈನಸ್ ಪ್ರಾಬ್ಲಮ್ ಇದೆ ಅವ್ರಿಗೆ ಕೂಡ ಇದು ತುಂಬಾ ಹೆಲ್ಪ್ ಆಗತ್ತೆ. ಈಗಂತೂ ಸ್ಲೀಪ್ ಅಪ್ನಿಯಾ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ. ನಿದ್ರೆಯಲ್ಲಿ ಉಸಿರು ಕಟ್ಟಿ ಎದ್ದೇಳುವಂಥದ್ದು, ತುಂಬಾ ಗೊರಕೆ ಆಗ್ತಿರುತ್ತೆ, ಸರಿಯಾಗಿ ನಿದ್ರೆನೇ ಆಗ್ತಿರೋದಿಲ್ಲ, ಬೆಳಗ್ಗೆ ಟೈಮ್ ತುಂಬಾ ಟಯರ್ಡ್ ಅನಿಸ್ತಿರುತ್ತೆ. ಇದೆಲ್ಲದಕ್ಕೂ ಮೂಲ ಕಾರಣ ಸ್ಲೀಪ್ ಅಪ್ನಿಯಾ ಸಮಸ್ಯೆ ಆಗಿರುತ್ತೆ, ಗೊರಕೆ ಸಮಸ್ಯೆ ಆಗಿರುತ್ತೆ. ಅದನ್ನ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಂತರ ಮೂಗಿನ ಭಾಗವನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. 10 ರೌಂಡ್ಸ್ ಮಾಡ್ಕೊಳ್ಳಿ ಕೌಂಟ್ ಮಾಡ್ಕೊಂಡು. ನಂತರ ನೋಡಿ ಹೀಗೆ ಮಸಾಜ್ ಮಾಡಬೇಕು. ತುಂಬಾ ಜನಕ್ಕೆ ಮೂಗು ಬ್ಲಾಕ್ ಆಗ್ತಿರುತ್ತಲ್ಲ, ಸೊ ಈ ಎಕ್ಸಸೈಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನಿಮ್ಗೆ ಬ್ರೀತ್ ಮಾಡೋದಕ್ಕೆ ಎಷ್ಟು ಈಸಿ ಆಗುತ್ತೆ ಅಂದ್ರೆ, ಮಾಡ್ಬೇಕಾದ್ರೇನೆ ನಿಮ್ಗೆ ಫೀಲ್ ಆಗತ್ತೆ. ಮೂಗು ಕಟ್ಟಿರುತ್ತಲ್ಲ ನೆಗಡಿಯಾಗಿ, ಅಂತ ಟೈಮಲ್ಲಿ ಕೂಡ ನೀವು ಇದನ್ನ ಮಾಡಬಹುದು. ನೆಕ್ಸ್ಟ್ ಬ್ರೀದಿಂಗ್ ಎಕ್ಸಸೈಸು. 3 ಕೌಂಟ್ಸು ಮೂಗಿನಿಂದ ಉಸಿರು ತಗೋಬೇಕು, 6 ಕೌಂಟ್ಸು ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಎಷ್ಟು ಕೌಂಟ್ ಉಸಿರು ತಗೋತೀವಿ ಅದಕ್ಕಿಂತ ಡಬಲ್ ಜಾಸ್ತಿ ನೀವು ಉಸಿರನ್ನ ಹೊರಗಡೆ ಹಾಕಬೇಕು. ನೋಡಿ, 3 ಕೌಂಟ್ಸ್ ಉಸಿರು ತಗೋತೀನಿ, 6 ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ತೀನಿ. ಆಗಲ್ಲ ಅಂದ್ರೆ 2 ಕೌಂಟ್ಸ್ ಉಸಿರನ್ನ ತಗೊಳ್ಳಿ, 4 ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕಿ. ಇದನ್ನ 10 ರೌಂಡ್ಸ್ ಮಾಡಬೇಕು. ನೋಡಿ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, breathe in, breathe out, breathe in, breathe out. ಹೀಗೆ ನಿಧಾನವಾಗಿ ಉಸಿರು ತಗೊಳ್ಳಿ. ಎಷ್ಟು ನಿಧಾನವಾಗಿ ಉಸಿರು ತಗೊಳ್ತೀರಾ ಅದಕ್ಕಿಂತ 2 ಪಟ್ಟಷ್ಟು ನೀವು ಉಸಿರನ್ನ ಹೊರಗಡೆ ಹಾಕಬೇಕು. ಇದು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮೂಗಿನಿಂದನೇ ಉಸಿರಾಟವನ್ನ ಮಾಡಬೇಕು. ನಂತರ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು. ಹೇಗೆ ಅಂದ್ರೆ ಎಡಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು, ಬಲಮೂಗಿನ ಹೊಳ್ಳೆಯಿಂದ ಬಿಡಬೇಕು, ಬಲಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು, ಎಡಮೂಗಿನ ಹೊಳ್ಳೆಯಿಂದ ಉಸಿರು ಬಿಡಬೇಕು. ನೋಡಿ ಹೀಗೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ಮಾಡಬೇಕು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್.
ಇದನ್ನು ಅಷ್ಟೇ 10 ರೌಂಡ್ಸ್ ಮಾಡಬೇಕು. ಈ 2 ಬ್ರೀದಿಂಗ್ ಎಕ್ಸಸೈಸ್ ಆದಮೇಲೆ ಒಂದು 20 ಕೌಂಟ್ಸ್ ಮಾಡಿಕೊಂಡು ಫುಲ್ ಬಾಡಿನ ಶೇಕ್ ಮಾಡಬೇಕು. ನೋಡಿ ಹೀಗೆ ಫುಲ್ ಬಾಡಿನ ನೀವು ಈ ರೀತಿ ಶೇಕ್ ಮಾಡಬೇಕು. ತುಂಬಾ ಬೆನಿಫಿಟ್ ಸಿಗುತ್ತೆ. ಮಧ್ಯ ಮಧ್ಯ ನೀವು ಎಕ್ಸಸೈಸ್ಗಳು ಮುಗಿಯುತ್ತಲ್ಲ, ಮಧ್ಯ ಮಧ್ಯ ಈ ರೀತಿ ನಿಮ್ಮ ಫುಲ್ ಬಾಡಿಯನ್ನು ನೀವು ಶೇಕ್ ಮಾಡ್ತಾ ಇರಿ. ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನಿಮ್ಮ ಬಾಡಿನಲ್ಲಿ ಆಗೋ ಚೇಂಜಸ್ ಗೊತ್ತಾಗುತ್ತೆ. ಸೊ ನಿಮ್ಮ ಒಂದು ಬಾಡಿಗೆ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಿ ಆಗೋದಕ್ಕೆ ಶುರುವಾಗುತ್ತೆ. ಅವಾಗವಾಗ ಮಧ್ಯ ಮಧ್ಯ ಬಾಡಿ ಶೇಕ್ ಮಾಡೋದನ್ನ ಮಾಡ್ತಾ ಇರಿ, ಮಧ್ಯ ಮಧ್ಯ ಮಿಡಲಲ್ಲಿ ಮಾಡ್ತಾ ಇರಿ. ಒಂದು 10 ಕೌಂಟ್ಸ್ ಅಷ್ಟು 20 ಕೌಂಟ್ಸ್ ಅಷ್ಟು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಫುಲ್ ಬಾಡಿ ಶೇಕ್ ಆಗಬೇಕು, ಆ ರೀತಿ ಮಾಡಿ ನಂತರ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗಬೇಕು. ಈಗ ನೆಕ್ಸ್ಟು ನೋಡಿ, ನಿಮ್ಮ ಮೂಗನ್ನು ಈ ರೀತಿ ಇಟ್ಕೊಳ್ಳಿ, ಈ ರೀತಿ ಜಸ್ಟ್ ಹೀಗೆ ಇಟ್ಕೊಳ್ಳಿ. ನೋಡಿ, ಮೂಗನ್ನು ಕೆಳಭಾಗದಿಂದ ಪುಷ್ ಮಾಡಬೇಕು, ಮೇಲಕ್ಕೆ ಅಪ್ ಡೌನ್ ಅಪ್ ಡೌನ್. ಉಸಿರಾಟನೂ ಮಾಡ್ತಾ ಇರಬೇಕು. ಮೇಲೆ ಮಾಡಿದಾಗ ಉಸಿರು ತಗೊಳ್ಳಿ, ಕೆಳಗಡೆ ಮಾಡಿದಾಗ ಉಸಿರನ್ನ ಹೊರಗಡೆ ಹಾಕಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಉಸಿರಾಡೋದು, ಗಮನಿಸಿ ಅದನ್ನು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇದನ್ನು ಅಷ್ಟೇ 10 ರೌಂಡ್ಸಲ್ಲಿ ಮಾಡಿ. ನೆಕ್ಸ್ಟು ಟಂಗ್ ಎಕ್ಸಸೈಸು. ನಿಮ್ಮ ನಾಲಿಗೆಯನ್ನು ಮೇಲಕ್ಕೆ ಟಚ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಈ ರೀತಿ ಮೇಲಕ್ಕೆ ಪುಷ್ ಮಾಡಬೇಕು. ನಾಲಿಗೆಯನ್ನು ಎಷ್ಟಾಗುತ್ತೋ ಅಷ್ಟು ಹೋಲ್ಡ್ ಮಾಡಿ ಇರಬೇಕು. ನೋಡಿ ಹೀಗೆ ನಾಲಿಗೆ ಫುಲ್ಲು ಈ ರೀತಿ ಮೇಲಕ್ಕೆ ಹೋಗಬೇಕು, ಮೇಲೆ ಟಚ್ ಆಗಬೇಕು. ನೀವು ನಾಲಿಗೆ ಮೇಲಕ್ಕೆ ಟಚ್ ಆಗಬೇಕು, ಆ ರೀತಿ ಮಾಡಬೇಕು. ನಿಮ್ಮ ನಾಲಿಗೆ ಸ್ಟ್ರೆಂಥನ್ ಆಗುತ್ತೆ. ನಾಲಿಗೆನ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕೆಂದ್ರೆ ತುಂಬಾ ಜನ ಮೌತ್ ಬ್ರೀದಿಂಗ್ ಮಾಡ್ತಿರ್ತಾರೆ, ಉಸಿರು ಕಟ್ಟದಂಗೆ ಆಗ್ತಿರುತ್ತೆ, ಗೊರಕೆ ಆಗ್ತಿರುತ್ತೆ, ಅಂಥವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದು 20 ಕೌಂಟ್ ಅಷ್ಟು ಇದನ್ನ ಮಾಡ್ಕೊಳ್ಳಿ. ನಂತರ ನೋಡಿ ಹೀಗೆ ನಾಲಿಗೆಯಿಂದ ಸೌಂಡ್ ಮಾಡಬೇಕು. ನೋಡಿ ಹೀಗೆ 10 ರೌಂಡ್ಸ್ ಮಾಡಿ. ನಂತರ ನಿಧಾನವಾಗಿ ನಾನು ಆಗಲೇ ಮಾಡಿಸ್ತಾ ಇಲ್ಲ, 3 ಕೌಂಟ್ಸ್ ಉಸಿರು ತಗೋಬೇಕು, 6 ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕಬೇಕು. ಅದನ್ನ ಮತ್ತೆ ಒಂದು 5 ರೌಂಡ್ಸ್ ಮಾಡ್ಕೊಳ್ಳಿ. ನೋಡಿ, ಬ್ರೀತ್ ಇನ್, 3 ಕೌಂಟ್ಸ್ ಉಸಿರು ತಗೊಂಡೆ, 6 ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ತೆ. ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಗಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗ್ಬೇಕು. ಇದನ್ನ ಗಮನಿಸ್ತಾ ಮಾಡಿ. ಕೆಲವರು ಉಲ್ಟಾ ಮಾಡ್ತಿರ್ತಾರೆ, ಉಸಿರು ತಗೊಂಡಾಗ ಹೊಟ್ಟೆ ಹಿಂದೆ ಮಾಡ್ಕೊಂಡ್ಬಿಡ್ತಾರೆ, ಉಸಿರು ಬಿಟ್ಟಾಗ ಹೊಟ್ಟೆ ದಪ್ಪ ಮಾಡ್ಕೊಳ್ತಾರೆ. ಸೊ ಇದರಿಂದ ಪ್ರಯೋಜನ ಸಿಗೋದಿಲ್ಲ. ನೋಡಿಕೊಂಡು ನೀವು ಗಮನ ಇಟ್ಟು ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸ್ನ ಮಾಡಬೇಕಾಗತ್ತೆ. ನಂತರ ಆಗಲೇ ಹೇಳ್ದಾಗೆ ಬಾಡಿ ಶೇಕಿಂಗ್ ಎಕ್ಸಸೈಸ್ನ ಮಾಡಬೇಕು. ಒಂದು 10 ರೌಂಡು ಫುಲ್ ಬಾಡಿಯನ್ನು ಶೇಕ್ ಮಾಡಿ. ನಂತರ ಚಿವಿಂಗ್ ಎಕ್ಸಸೈಸ್ ಮಾಡಬೇಕು. ಜಸ್ಟ್ ನೀವೇನಾದರೂ ತಿನ್ಬೇಕಾದ್ರೆ ಹೇಗೆ ಮಾಡ್ತೀರಾ ಹಾಗೆ ಮಾಡೋದು. ನೋಡಿ ಹೀಗೆ ಬಾಯಿ ಕ್ಲೋಸ್ ಆಗಿರಬೇಕು. ಈ ರೀತಿ. ನಂತರ ನಾಲಿಗೆಗೆ ಎಕ್ಸಸೈಸು, ಈ ಸೈಡು ಮತ್ತೆ ಈ ಸೈಡು ಪುಷ್ ಮಾಡಬೇಕು. ನಂತರ ರೊಟೇಷನ್ ಎಲ್ಲವನ್ನ 10 ರೌಂಡ್ಸ್ ಮಾಡ್ಕೊಳ್ಳಿ. ರಿವರ್ಸಲ್ಲೂ ಮಾಡಬೇಕು. ಈ ರೀತಿ. ನಂತರ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ. 3 ಕೌಂಟ್ಸ್ ಅಥವಾ 2 ಕೌಂಟ್ಸ್ ಉಸಿರು ತಗೊಳ್ಳೋದು, 4 ಕೌಂಟ್ಸ್ ಅಲ್ಲಿ ಉಸಿರನ್ನ ಹೊರಗಡೆ ಹಾಕೋದು. ಹಾಗೆ 10 ರೌಂಡ್ಸ್ ಮಾಡಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಕಣ್ಮುಚ್ಕೊಂಡು ಮಾಡಿ. ಹೀಗೆ ಈ ಸಿಂಪಲ್ ಎಕ್ಸಸೈಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ, ತುಂಬಾನೇ ಒಳ್ಳೆಯದು. ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಬಾಡಿಗೆ, ಮೈಂಡು ಮತ್ತು ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಜೊತೆಗೆ ಉಸಿರಾಟದಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ ನಿಮಗೆ, ಥ್ರೋಟ್ ಮಸಲ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ, ಥ್ರೋಟಲ್ಲಿ ಟಿಶ್ಯೂಸ್ ಬೆಳ್ಕೊಂಡಿರುತ್ತೆ, ನಾಲಿಗೆ ಸ್ಟ್ರೆಂಥನ್ ಇರೋದಿಲ್ಲ, ನೋಸಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಕೆಲವ್ರಿಗೆ ಏನು ಆ್ಯಸಿಡ್ ರಿಫ್ಲೆಕ್ಸ್ನಿಂದ ಕೂಡ ಪ್ರಾಬ್ಲಮ್ ಆಗ್ತಿರುತ್ತೆ. ಅಂಥವ್ರು ಮಾಡಬೇಕಾದ್ರೇ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ರಿಲೀಫ್ ಅನಿಸುತ್ತೆ ಅಂತ. ಈ ಎಕ್ಸಸೈಸ್ಗಳನ್ನ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಸ್ನೇಹಿತರೆ. 3 ವಿಡಿಯೋದಲ್ಲಿ ಇರುವಂತಹ ಎಲ್ಲ ಎಕ್ಸಸೈಸ್ಗಳನ್ನ ಪ್ರಾಕ್ಟೀಸ್ ಮಾಡಿ
ತುಂಬಾ ಬೆನಿಫಿಟ್ ಸಿಗುತ್ತೆ. ನಿಮ್ಗೆ ಅನಿಸುತ್ತೆ, ತುಂಬ ಜನ ನಾನು ಈ ವಿಡಿಯೋನ ಮುಂಚೆ ಕೂಡ ಶೇರ್ ಮಾಡಿದ್ದೆ, ತುಂಬ ಒಂದು 3-4 ವರ್ಷದ ಮುಂಚೆ ಕೂಡ ಶೇರ್ ಮಾಡಿದ್ದೆ. ಆಗ ತುಂಬ ಜನ ಪ್ರಾಕ್ಟೀಸ್ ಮಾಡಿದವರು ಗೊರಕೆ ಸಮಸ್ಯೆ ಸಂಪೂರ್ಣವಾಗಿ ಹೋಗಿದೆ, ಉಸಿರಾಟದ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಯಿತು, ಥ್ಯಾಂಕ್ ಯು ಅಂತ ಎಲ್ಲ ಹೇಳಿದರು. ಅದಕ್ಕೆ ಮತ್ತೆ ಈ ವಿಡಿಯೋಗಳನ್ನು ಮತ್ತೆ 3 ಭಾಗದಲ್ಲಿ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ. ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ನೀವು ಗುಣ ಆಗ್ತೀರಾ. ಅಂದರೆ ಅದರಿಂದ ಸಮಸ್ಯೆಗಳಿಂದ ಏನೆಲ್ಲ ಕೆಲವೊಂದು ಕಾಯಿಲೆಗಳು ಆ ಸಿಂಪ್ಟಮ್ಸು ನಮಗೆ ಏನು ಮಾಡ್ತಾ ಇರುತ್ತೆ, ತೊಂದರೆ ಕೊಡ್ತಾ ಇರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಈ ಎಕ್ಸಸೈಸ್ಗಳನ್ನ ಮಾಡಿ, ಏನೋ ಮಾಡಬೇಕು ಸ್ಪೀಡಾಗಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಹೇಗೇಗೋ ಮಾಡೋದಲ್ಲ. ಆರಾಮಾಗಿ ಕೂತ್ಕೊಂಡು ನೀವು ಎಕ್ಸಸೈಸ್ಗಳನ್ನ ರಿಲ್ಯಾಕ್ಸ್ ಆಗಿ ಮಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ, ರಿಸಲ್ಟನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಸಮಸ್ಯೆ ಯಾರಿಗೆಲ್ಲ ಇದೆ ಅವರಿಗೆಲ್ರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.